ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಶಿಕ್ಷಕರಾಗಬೇಕು ಅಂತೇಳಿ ಆಕಾಂಕ್ಷೆಯನ್ನು ಇಟ್ಕೊಂಡಂತಹ ಅಭ್ಯರ್ಥಿಗಳಿಗೆ ಈ ದಿನ ಒಂದು ಒಳ್ಳೆಯ ಸುದ್ದಿ ಅಂತಕ್ಕಂಥದ್ದು ಬರ್ತಾ ಇದೆ. ತಾವೆಲ್ಲರಿಗೂ ಕೂಡ ಗೊತ್ತಿರುವಂತೆ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ 1710 ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅಂತಕ್ಕಂಥದ್ದು ಅನುಮೋದನೆಯನ್ನು ಕೊಟ್ಟಿದೆ ಸ್ನೇಹಿತರೆ. ತಾವಿಲ್ಲಿ ಗಮನಿಸ್ಬೋದು. ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಕ್ರೈಸ್ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಒಟ್ಟು 1710 ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದ ಕಡತವನ್ನು ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗಿದ್ದು, ಶೀಘ್ರದಲ್ಲೇ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಅಂತೇಳಿ ಈ ಒಂದು ಸುದ್ದಿ ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿರ್ತೀರಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು KE ಅಧಿಕಾರಿಗಳಿಗೆ ಒಂದು ಕರೆ ಮಾಡಿ ಕೇಳಿದಾಗ ಈ ರೀತಿಯಾಗಿ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಟ್ವೀಟ್ ಬಂದಿದೆ. ಅದು ನಿಜಾನ ಸುಳ್ಳ ಅಂತೇಳಿ ಕೇಳಿದಾಗ ಅವರು ಏನಪ್ಪಾ ಅಂತಂದರೆ, ಹೌದು ನಿಜ ಅದು. ಆಲ್ಮೋಸ್ಟ್ ಈಗ ಶೀಘ್ರದಲ್ಲೇ ನಾವು ಒಂದು ನೋಟಿಫಿಕೇಶನ್ ಕೂಡ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ. ಆ ಒಂದು ರೆಕಾರ್ಡಿಂಗ್ ಕೂಡ ನಾನು ನಿಮ್ಮ ಕೊನೆಗೆ ಕೇಳಿಸ್ತೀನಿ. ಓಕೆನಾ? ಹಾಗಾದರೆ ಯಾವ್ಯಾವ ಪೋಸ್ಟ್ಗಳು ಇಲ್ಲಿ ಇದಾವೆ ಅಂತೇಳಿ ನೀವು ಕೇಳ್ಬೋದು. ಕನ್ನಡ ಟೀಚರ್ ಆಗಿರ್ಬೋದು, 100 ಪೋಸ್ಟ್ ಇದೆ. ಇಂಗ್ಲೀಷ್ 100 ಇದೆ. ಅದೇ ರೀತಿ ಹಿಂದಿ ಟೀಚರ್ ಬಂದಾಗ 50 ಪೋಸ್ಟ್ ಇದೆ. ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಬಂದಾಗ 100, ಸೈನ್ಸ್ ಟೀಚರ್ ಬಂದಾಗ 100 ಇದೆ. ಅದೇ ರೀತಿ ಸೋಷಿಯಲ್ ಸೈನ್ಸ್ ಬಂದಾಗ 150 ಪೋಸ್ಟ್ ಇದೆ. ಕಂಪ್ಯೂಟರ್ ಸೈನ್ಸ್ ಟೀಚರ್ ಬಂದಾಗ 50, ಫಿಸಿಕಲ್ ಎಜುಕೇಷನ್ 75 ಇದೆ. ಅದೇ ರೀತಿ ಮ್ಯೂಸಿಕ್ ಟೀಚರ್, ನೆಕ್ಸ್ಟು ಡ್ರಾಯಿಂಗ್ ಯಾವುದೇ ರೀತಿ ಹುದ್ದೆಗಳಿಲ್ಲ. FDA ಮತ್ತು ವಾರ್ಡನ್ 75 ಪೋಸ್ಟು. ಈ ರೀತಿಯಾಗಿ ಸುಮಾರು 875 ಪೋಸ್ಟಿದ್ದು ಇಲ್ಲಿ ಲಿಸ್ಟ್ ಇದೆ. ಅವ್ರು ಒಟ್ಟಾರೆ ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ಅಂತಂದರೆ 1710 ಪೋಸ್ಟ್ಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಶೀಘ್ರದಲ್ಲೇ ಏನಪ್ಪ ಅಂತಂದರೆ ಇದು ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆಗಳು ಇಲ್ಲಿದೆ ಸ್ನೇಹಿತರೆ. KE ಅದವ್ರ ಜೊತೆ ಮಾತಾಡಿರ್ತಕ್ಕಂತಹ ಒಂದು ರೆಕಾರ್ಡಿಂಗ್ ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಬರ್ತೈತೆ ಎಲ್ರಿಗೂ. ಹಲೋ ಸರ್, ಹೇಳಿ ಸರ್. ಇವತ್ತು ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ KE ಅದಕ್ಕೆ ನಾವು ಇದು ವಸತಿ ಶಾಲೆ ಶಿಕ್ಷಕರ ನೇಮಕಾತಿದು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸರ್ ಕೊಟ್ಟಿದ್ದಾರೆ, ನಮ್ಗೆ ನೋಟಿಫಿಕೇಶನ್ ಅನೌನ್ಸ್ ಮಾಡ್ತಾರೆ ಸರ್. ಅಂದರೆ ಶಾರ್ಟ್ಲಿ ಆಗ್ಬೋದಾ? ಶಾರ್ಟ್ಲಿ ಮಾಡ್ತಾರೆ. ಓಕೆ ಸರ್. ಡೇಟಾ ರಿಸೀವ್ ಆಗ್ತದಂಗೆ ನಾವು ಅನೌನ್ಸ್ ಮಾಡ್ತೀವಿ. ಅಂದರೆ ಇನ್ನೂ ಒಂದು 2 ಮಂತ್ಸ್ ಆಗ್ಬೋದಾ? 2 ಮಂತ್ಸ್ ಅಲ್ಲ, ಅಷ್ಟು ಬೇಗ ಮಾಡ್ತೀವಿ ಸರ್. ನಮ್ಮಲ್ಲಿ ಡಿಲೇ ಮಾಡಲ್ಲ, ಅಷ್ಟು ಬೇಗ ಮಾಡ್ಕೊಡ್ತೀವಿ. ನಮ್ಮ ನೋಟಿಫಿಕೇಶನ್ ಬರಬೇಕು, ಡಿಸ್ಕಸ್ ಮಾಡಿ ಯಾವತ್ತೇನು ಇತ್ತು ಅಲ್ಲಿ ಡೀಟೇಲ್ಸ್. ಅಂದರೆ ಇವಾಗ ಬಂದಿದೆಯಲ್ಲ ಸರ್ ನೋಟಿಫಿಕೇಶನ್ ನಿಮಗೆ? ಸರ್ ಇದು ನಮಗಿನ್ನ ಬಂದಿಲ್ಲ, ಅದು ಹೈಯರ್ ಅಥಾರಿಟಿಗೆ ಬಂದಿರುತ್ತೆ. ಅದೇನು ಚೆಕ್ ಮಾಡೋದು ಬೇರೆಯವ್ರು ಇರ್ತಾರೆ, ಅದನ್ನ ಚೆಕ್ ಮಾಡಿ ಅಪ್ಡೇಟ್ ಮಾಡ್ತಾರೆ. ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ ಅದನ್ನ, ಏನು ಬಂದಿದ್ರು. ಓಕೆ ಸರ್. ಓಕೆ. ನೇಮಕಾತಿ ಏನಾದ್ರಲ್ಲಿ ಚೆಕ್ ಅಪ್ಡೇಟ್ ಆಗಿರುತ್ತೆ. ಓಕೆನಾ? ಚೆಕ್ ಮಾಡಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಕೇಳಿದ್ರಲ್ಲ ಸ್ನೇಹಿತರೆ, ಅವ್ರು ಕೊಟ್ಟಿರ್ತಕ್ಕಂತಹ ಮಾಹಿತಿ. ಆಲ್ಮೋಸ್ಟ್ ಶೀಘ್ರದಲ್ಲೇ ಒಂದು ನೋಟಿಫಿಕೇಶನ್ ಅಂತಕ್ಕಂಥದ್ದು ಹೊರಬರುವಂತಹ ಸಾಧ್ಯತೆಗಳಿದೆ. ಅದು 50% ರಿಸರ್ವೇಷನ್ ಮೇಲೆ ಮಾಡ್ತಾರಾ, 56 ಮೇಲೆ ಮಾಡ್ತಾರಾ, ಅದು ಯಾವುದೂ ಕೂಡ ಗೊತ್ತಿರದೇ ಇರತಕ್ಕಂಥ ವಿಚಾರ. ಆಲ್ಮೋಸ್ಟ್ ನೋಟಿಫಿಕೇಶನ್ ಅಂತೂ ಬರ್ತದ ಅನ್ನೋದನ್ನು ನಾವಿಲ್ಲಿ ಖಾತ್ರಿಪಡಿಸ್ಕೊಳ್ಬೋದು. ಯಾರೆಲ್ಲ ಓದ್ತಾ ಇದ್ರಿ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ರಿ ಅಂತ ನಾನಿಲ್ಲಿ ಹೇಳೋಕೆ ಬಯಸ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.